ಒಂದೇ ಒಂದು ಹೇಳ್ಬೇಕಂತ ನನ್ಗೆ ಅನಿಸ್ತಿರೋದು ಇವತ್ತೇನಂತಂದರೆ, ಅವ್ನು ಬಿಟ್ಟು ನನಗಿರೋಕ್ಕೆ ಗೊತ್ತಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಹೆಂಗೆ ಡೇ ಸ್ಟಾರ್ಟ್ ಮಾಡೋದು ಅಂತ ನಾವಿಬ್ಬರು ಜೊತೆ ಕೂತ್ಕೊಂಡು ಪ್ಲ್ಯಾನ್, ಅಂದರೆ ಇವತ್ತು ಹಿಂಗೆ ಎದ್ವಿ, ಇದು ಮಾಡೋಣ ಅದು ಮಾಡೋಣ, ಇಲ್ಲ ಏನೂ ಮಾಡೋದು ಬೇಡ, ಇವತ್ತು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಣ ಮಾಡೋಣ ಅಂತ ನನಗೆ ಡೇನೇ ಗೊತ್ತಾಗ್ತಾ ಇಲ್ಲ. ಡೇ ಆ್ಯಂಡ್ ನೈಟ್ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನನಗೆ. ನಂಗೆ ಅನ್ಸೋದು ಏನಂದರೆ, ನನ್ನ ಲೈಫಲ್ಲೇ ನಾನು ಮದುವೆ ಆದಾಗ 21 years, ಅವನಿಗೆ 23 years. ಆವಾಗಿಂದ ಇವಾಗಿನವರೆಗೂ ನಾನು ಅವನು ಯಾವಾಗಲೂ ಮಾತಾಡ್ಕೊತಾ ಇದ್ವಿ, ಜೊತೆಲೇ ಬೆಳ್ಕೊಂಬಂದಿದ್ದೀವಿ, ಜೊತೆಲೇ ಇದ್ದೀವಿ, ಎಲ್ಲ ಜೊತೆಲೇ ಮಾಡಿದ್ದೀವಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ನನ್ನ ಅವನ ಲೈಫಲ್ಲಿ. ಲೈಫ್ ವಾಸ್ ನೆವರ್ ಈಸಿ. ಬಟ್ ಇವತ್ತು ಹೆಂಗೆ ಅನಿಸ್ತಿದೆ ನನಗೆ ಅಂದರೆ, ಅವ್ನು ಬದುಕಿದ್ದಾನೆ ಅನಿಸ್ತಾ ಇದೆ, ನಾನು ಬದುಕಿ ಸತ್ತೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೇನೂ ಇಲ್ಲ ಲೈಫಲ್ಲಿ, ಇನ್ನೇನು ಪ್ರೊಫೆಷ್ನಲಿ ಬಂದಾಗ ಆ್ಯಂಡ್ ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು, ನಾನೇನು ಹೇಳಬೇಕಂತಿಲ್ಲ. ಎಸ್, ಅವನಿಗೆ ಅವನ ಕ್ರಿಯೇಟಿವಿಟಿ, ಅವನ ಸ್ಟೋರಿ, ಅವನ ಇದೆ ತುಂಬ ಇದಾಗಿರ್ತಾ ಇತ್ತು. ಬಟ್ ಮೇಜರ್ ಆಫ್ ದ ಚಂಕ್ ನಾನು ನೋಡ್ಕೋತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಅವ್ನಿಗೆ ಯಾವತ್ತೂ ಆ ಈಗೋ ಇರಲಿಲ್ಲ. ಇವಳು ನನ್ನ ಮುಂದೆ ನಿಂತ್ಕೊಂಡು ಹೋಗ್ತಾಳೆ, ನಾನು ಅವಳು ಹಿಂದೆ ನಿಂತಿರ್ತೀನಿ ಅನ್ನೋ ಈಗೋ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲದಕ್ಕೂ ನನ್ನನ್ನು ಮುಂದೆ ತಳ್ಳಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾನು ಅವನು. ಗೊತ್ತಿಲ್ಲ, ನನಗೆ ಬೇರೆದೇನೂ ಬೇಜಾರಿಲ್ಲ. ಅವ್ನು ನನ್ನ ಜೊತೆ ಇಲ್ವಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್. ಗೊತ್ತಾಗ್ತಾ ಇಲ್ಲ, ಅದು ಇನ್ನೂ ಗೊತ್ತಾಗ್ತಾ ಇಲ್ಲ ನನಗೆ.